ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಮಳೆಗಾಲದಲ್ಲಿ ಸಹಜವಾಗಿ ರಸ್ತೆಗಳು ಗುಂಡಿ ಬೀಳುತ್ತೆ. ಬಿಜೆಪಿ ಸರ್ಕಾರ ಅವಧಿಯಲ್ಲೂ ಕೂಡ ಗುಂಡಿ ಸಮಸ್ಯೆ ಇತ್ತು. ಮಳೆಗಾಲದಲ್ಲಿ ಸಹಜವಾಗಿ ರಸ್ತೆಗಳು ಗುಂಡಿ ಬೀಳುತ್ತೆ. ಬಿಜೆಪಿ ಸರ್ಕಾರ ಅವಧಿಯಲ್ಲೂ ಕೂಡ ಗುಂಡಿ ಸಮಸ್ಯೆ ಇತ್ತು. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ನೀಡಿರುವಂತದ್ದು. ಗುಂಡಿ ವಿಚಾರದಲ್ಲೂ ಬಿಜೆಪಿ ನಾಯಕರು ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಬಿಜೆಪಿ ಶಾಸಕರ ಕ್ಷೇತ್ರಕ್ಕೆ ಹೆಚ್ಚು ಅನುದಾನವನ್ನ ನೀಡಲಾಗಿತ್ತು. ಅಷ್ಟೊಂದು ಹಣ ತೆಗೆದುಕೊಂಡು ಗುಂಡಿಗಳು ಯಾಕೆ ಬಿತ್ತು ಹಾಗಾದ್ರೆ? ಈಗಾಗಲೇ ಗುಂಡಿ ಮುಚ್ಚಲು ಸಿಎಂ ಕೂಡ ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಹಜವಾಗಿ ರಸ್ತೆ ಗುಂಡಿಗಳ ಬೀಳುತ್ತೆ. ಅಷ್ಟೊಂದು ಹಣ ತೆಗೆದುಕೊಂಡು ಗುಂಡಿಗಳು ಬಿತ್ತು. ಈಗಾಗಲೇ ಗುಂಡಿಯನ್ನ ಮುಚ್ಚಲು ಸಿಎಂ ಮತ್ತೆ ಡಿಸಿಎಂ ಕೂಡ ಹೇಳಿದ್ದಾರೆ. ವಾಸ್ತವವಾಗಿ ಗುಂಡಿಗಳಿದೆ. ಮಳೆಗಾಲದಲ್ಲಿ ಸಹಜವಾಗಿ ಗುಂಡಿಗಳು ಬೀಳುತ್ತೆ. ಮತ್ತೆ ಕೂಡ ಗುಂಡಿಗಳು ಬೀಳ್ದಾಗೆ ನೋಡ್ಕೊಳ್ಳುವಂಥ ಜವಾಬ್ದಾರಿ ಮಹಾನಗರ ಪಾಲಿಕೆ ಮೇಲೆ ಇರುತ್ತೆ. ಮತ್ತೆ ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಇರುತ್ತೆ. ಗುಂಡಿಗಳು ಬೀಳ್ದೆ, ಯಾಕಂದರೆ ನಾವು ಹಿಂದೆ BJP ಸರ್ಕಾರ ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ನಾನೇ ಪತ್ರಿಕಾಗೋಷ್ಠಿ ಮಾಡಿದ್ದೆ. ಒಟ್ಟು BJP ಸರ್ಕಾರದಲ್ಲಿ ಗುಂಡಿಗಳಿಂದ 17 ಜನ ಸತ್ತೋಗಿದ್ರು. 2 ವೀಲರ್ಸ್ ಅವರು ಎಷ್ಟು ಜನ? 17 ಜನ ಸತ್ತೋಗಿದ್ರು ಗುಂಡಿಗಳಿಂದ. ಆಗ ನಾವೇ ಟೀಕೆ ಮಾಡಿದ್ವಿ. ಮತ್ತೆ ಈಗ ಗುಂಡಿಗಳನ್ನು ಮುಚ್ಚುವಂಥ ಜವಾಬ್ದಾರಿ ನಮ್ಮದು. ಯಾರ ಅಧಿಕಾರದಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ BJPಯವರು ಕೂಡ ಹಿಂದೆ ಅವರ ಸರ್ಕಾರದಲ್ಲಿ 2 ವರ್ಷಗಳ ಕಾಲ ಮಾನಿಟರ್ ಮಾಡ್ತಾ ಇದ್ರು. ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದೋಗಿತ್ತು BJPಯವರ ಅವಧಿಯಲ್ಲಿ. ಎಷ್ಟು? ಲಕ್ಷಗಟ್ಟಲೆ ಅವರ BJP ಅವಧಿಯಲ್ಲಿ ಲಕ್ಷಗಟ್ಟಲೆ ಗುಂಡಿಗಳು ಬಿದ್ದಿತ್ತು. ಹೈಕೋರ್ಟ್ ಚೀಫ್ ಜಸ್ಟಿಸು ಪ್ರತಿ ತಿಂಗಳು ಆಗಿನ ಆಯುಕ್ತರನ್ನ ಕರೆದು, ತುಷಾರ್ ಗಿರಿನಾಥ್ ಇದ್ದಾರಲ್ಲ, ಅವ್ರನ್ನೇ ಕರೆದು ಎಷ್ಟು ಗುಂಡಿ ಮುಚ್ಚಿದ್ದೀರಾ, ಉಳಿದಿರ್ತಕ್ಕಂಥ ಗುಂಡಿಗಳು ಎಷ್ಟು ಯಾವಾಗ ಮುಚ್ತೀರಾ ಅಂತ ಪ್ರತಿ ತಿಂಗಳು ಕೇಳ್ತಾ ಇದ್ರು. ಈಗ ನಮಗೇನು ಹೈಕೋರ್ಟ್ ಈಗ ನಮ್ಮನ್ನೇನು ಮಾನಿಟರ್ ಮಾಡ್ತಾ ಇಲ್ಲ. ಗುಂಡಿಗಳಿದೆ, ಗುಂಡಿಗಳನ್ನು ಮುಚ್ಚಿವೆ ಅಂತಲೂ ಹೇಳಿದ್ದೀವಿ. ಮತ್ತು